ನೋಡ್ತಿದ್ದೀರೋ ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ನೋಡಿ, ಈ ರೀತಿ ವೆಜಿಟೇಬಲ್ ಸಮೋಸ ಮನೆಯಲ್ಲೇ ಹೇಗೆ ತಯಾರಿಸೋದು, ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಈ ರೀತಿ ಸಮೋಸ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವಿಲ್ಲಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀವಿ. ನೋಡಿ, ನಾವಿಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ಸಣ್ಣದಾಗಿ. ಹಾಗೆ ಹಾಫ್ ಬೌಲ್ ಆಗೋಷ್ಟು ಕಾಯಿ ತುರಿನ ಇಲ್ಲಿ ತಗೊಂಡಿದ್ದೀವಿ. ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀವಿ. ನಂತರ 100 ಗ್ರಾಮ್ ಆಗುವಷ್ಟು ಬೀನ್ಸನ್ನು ಇಲ್ಲಿ ತೊಗೊಂಡಿದ್ದೀವಿ ನೋಡಿ. ಹಾಗೂ 1 ಸ್ಪೂನ್ ಅರಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಬೌಲ್ ಆಗುವಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಕಾರ್ನ್ಫ್ಲವರ್ನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ನಂತರ ಚಪಾತಿ ಹಿಟ್ಟು ಹಾಗೆ ಕಾರ್ನ್ಫ್ಲವರು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದರೊಳಗೆ ಬೀನ್ಸ್ನ ಹಾಕ್ಕೋಬೇಕು. ನೋಡಿ, ಬೀನ್ಸ್ ಬೇಯೋದಕ್ಕೆ 1 ಲೋಟ ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ 1 ವಿಷಿಲ್ ಆಗೋವರೆಗೂ ಬಿಡಬೇಕು. ನೋಡಿ, ಬೀನ್ಸ್ ಬೆಂದ ನಂತರ ಅದರಾಗೆ ನೀರು ತೆಗೆದು ಈ ರೀತಿ ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಮೊದಲಿಗೆ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳಿ, ಹಾಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಗೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ನಂತರ ಕರಿಬೇವನ್ನ ಹಾಕ್ಕೋಬೇಕು. ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕು. ಈರುಳ್ಳಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ. ನೋಡಿ, ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು. ಈ ರೀತಿ ಎಲ್ಲ ಫ್ರೈ ಆದಮೇಲೆ ನಾವು ಎತ್ತಿಟ್ಕೊಂಡಿರೋ ಬೀನ್ಸನ್ನು ಇದರೊಳಗೆ ಹಾಕ್ಕೋಬೇಕು. ಹಾಗೂ ಕಾಯಿ ತುರಿನ ಹಾಕ್ಕೊಳ್ಳಿ. ನಂತರ ಕ್ಯಾರೆಟ್ ತುರಿ, ನಂತರ ಕೊತ್ತಂಬರಿನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿ, ಮೊದಲಿಗೆ ಎಲೆನ ಉಜ್ಕೊಂಡು ಈ ರೀತಿ ಸಮೋಸ ಮಾಡೋ ಪ್ಯಾನ್ ಇದ್ದರೆ ಅದರೊಳಗೆ ಈ ಪಲ್ಯನ ತುಂಬ್ಕೋಬೇಕು, ಇಲ್ಲ ಅಂದರೆ ಕೈಯಲ್ಲೇ ತುಂಬಿ ಎಣ್ಣೆಯಲ್ಲಿ ಕರಿಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ನಂತರ ರೆಡಿ ಮಾಡಿರೋ ಸಮೋಸಾನ ಎಣ್ಣೆ ಕಾದ ನಂತರ ಒಂದೊಂದಾಗಿ ಅದರೊಳಗೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಬಿಡಬೇಕು. ಈಗ ನೋಡಿ, ರುಚಿಯಾಗಿರುವ ವೆಜಿಟೇಬಲ್ ಸಮೋಸ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ನೋಡಿದ್ರಲ್ಲ.